Hello everyone, welcome to Sanmargha classes. Let us see question number 22 of chapter Sound. List the adverse effects of noise pollution. Noise pollution in adverse effect ಅನ್ನ ಲೀಸ್ಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಸೊ ವಾಟ್ ಇಸ್ ನಾಯ್ಸ್ ಪೊಲ್ಯೂಷನ್? ನಮ್ಗೆ ಏರ್ ಪೊಲ್ಯೂಷನ್ ಗೊತ್ತಪ್ಪ, ವಾಟರ್ ಪೊಲ್ಯೂಷನ್ ಗೊತ್ತಪ್ಪ, ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಏನ್ ಬಂತು? Noise pollution is nothing but if the excessive sound or unwanted sound is present in environment, then it is noise pollution. ನಮಗ್ ಬೇಡದೆ ಇರೋದು ಅಥವಾ ಜಾಸ್ತಿ ಸೌಂಡ್ ಇದ್ರೆ ಅದನ್ನ ನಾಯ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಾಯ್ಸ್ ಅಡ್ವರ್ಸ್ ಇಫೆಕ್ಟ್, ನಾಯ್ಸ್ ಪೊಲ್ಯೂಷನ್ ಇನ್ ಅಡ್ವರ್ಸ್ ಇಫೆಕ್ಟ್ಸ್ ಏನು? ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ನಾಯ್ಸ್ ಪೊಲ್ಯೂಷನ್ ಯೂಶುವಲಿ ಈಗ ಕನ್ಸ್ಟ್ರಕ್ಷನ್ ಸೌಂಡ್ ಆಗ್ತಾ ಇರುತ್ತೆ, ಡೆಮೋಲಿಶ್ ಸೌಂಡ್ ಆಗ್ತಾ ಇರುತ್ತೆ, ಟ್ರಾಫಿಕ್ ಹಾರ್ನ್ ಸೌಂಡ್, ಇದೆಲ್ಲ ಏನಿರುತ್ತೆ ನಮ್ಮ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಯಾವ ತರ? ಲ್ಯಾಕ್ ಆಫ್ ಸ್ಲೀಪ್, ಹೈಪರ್ ಟೆನ್ಷನ್, BP ಬರ್ಬೋದು, ಹೈ ಬ್ಲಡ್ ಪ್ರೆಷರ್ ಅಲ್ವಾ, anxiety and many more health disorders may be caused by noise pollution. A person who is exposed to a loud sound continuously may get temporary or even permanent impairment of hearing. ಕಂಟಿನ್ಯೂ ಜೋರಾದ ಸೌಂಡ್ ಅಲ್ಲಿ ಈಗ ಗಿರಣಿಯಲ್ಲೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಪ್ರಾಬ್ಲಮ್ ಬರ್ಬೋದು, ತಲೆನೋವು ಬರುವಂತದ್ದು ಇರ್ಬೋದು, ಅಥವಾ ಲ್ಯಾಕ್ ಆಫ್ ಸ್ಲೀಪ್ ಆಗುವಂಥದ್ದು ಇರ್ಬೋದು, ಎಂಗ್ಸೈಟಿ ಇಶ್ಯೂ ಇರ್ಬೋದು, ಈ ತರ. ಅಥವಾ ಜಾಸ್ತಿ ಸೌಂಡ್ ಅಲ್ಲಿ ಕಂಟಿನ್ಯೂ ಆಗಿದ್ರೆ ಪರ್ಮನೆಂಟ್ ಆರ್ ಟೆಂಪರರಿ ಕಿವಿ ಕೇಳಿಸದೇ ಇರೋ ತರ ಪ್ರಾಬ್ಲಮ್ ಕೂಡ ಆಗ್ಬಹುದು. ಬ್ಲಡ್ ಪ್ರೆಷರ್, ದೀಸ್ ಆರ್ ಡಿಫರೆಂಟ್ ಅಡ್ವರ್ಸ್ ಇಫೆಕ್ಟ್ಸ್ ಆಫ್ ನಾಯ್ಸ್ ಪೊಲ್ಯೂಷನ್. ಇದೆಲ್ಲ ಡಿಫರೆಂಟ್ ಅಡ್ವರ್ಸ್ ಇಫೆಕ್ಟ್ಸ್ ಇದೆ. ಹಾಗಾಗಿ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಇರೋದೇ ಇರಬಾರ್ದು, ನಾಯ್ಸ್ ಪೊಲ್ಯೂಷನ್ ಇಂದ ದೂರದಲ್ಲಿ ಇದ್ದಿರ್ಬೇಕು. ದಿಸ್ ಇಸ್ ದ ರೀಸನ್. ಥ್ಯಾಂಕ್ ಯು.